ಏನ್ ಅನ್ಸ್ತು ಅವಾಗ ಅಂದಾಗ ನಿಮ್ಗೆ? ಅಂದ್ರೆ ಎಷ್ಟು ಚೀಪ್ ಅನ್ಸ್ಬಿಡುತ್ತೆ ಅಂದ್ರೆ ಇನ್ನೂ ಇವರೆಲ್ಲ ಎಷ್ಟು ಹಿಂದೆ ಇದ್ದಾರೆ, ಹ್ಮ್ ಇನ್ನೂ ಜಾತಿ ಪಾತಿ ಮಾಡ್ಕೊಂಡು ಕೂತವರಲ್ಲ. ರಾಜಕೀಯ ಮಾಡ್ಕೊಳ್ಳಿ ಸರ್, ತಪ್ಪಿಲ್ಲ. ಅಲ್ವಾ? ರಾಜಕೀಯದಲ್ಲಿ ನೀವು ಜಾತಿ ಮಾಡಿಲ್ಲ ಅಂದ್ರೆ ಏನೋ ರಾಜಕೀಯನೇ ಮಾಡಕ್ಕಾಗಲ್ಲ. ಸಿನಿಮಾದಲ್ಲಿ ಯಾಕೆ? ಸಿನಿಮಾದಲ್ಲಿ ಏನಕ್ಕೆ ಫಸ್ಟ್ ನನ್ಗೆ ಮೊನ್ನೆ ಬಂದಿದ್ದು ಸರ್, ಅಣ್ಣವರ ಫಸ್ಟ್ ಹೇಳಿದಂತೆ ಸಿನಿಮಾದಲ್ಲಿ ಕಲಾವಿದರಿಗೆ ಜಾತಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇಲ್ಲ ಇದ್ದೀನಿ. ಅಂದ್ರೆ ಅಣ್ಣರ ಆ ಮಟ್ಟಕ್ಕೆ ಮತ್ತೆ ಬೆಳೆಯಕ್ಕಾಗ್ತದೆ ಸರ್. ಅಲ್ವಾ? ಬರೀ ಒಂದೇ ವರ್ಗ ನೋಡಕ್ ಆಗ್ತೈತಾ ಸಿನಿಮಾ? ಮತ್ತೆ ಸರ್ ಸಾಧ್ಯನೇ ಇಲ್ಲ. ಟ್ಯಾಲೆಂಟ್ ನೋಡಿ, ನಿಮ್ ಮಾತು ಕರೆಕ್ಟ್. ಇಷ್ಟ ಆಯ್ತಾ ಬೆಳೆಸಿ, ಇಷ್ಟ ಇಲ್ಲ ಅವ್ನು ಯಾಕೆ ಚೆನ್ನಾಗಿ ಮಾಡ್ತಿಲ್ಲ ಹೊರಗಾಕಿ, ಅವ್ನಿಗೆ ಏನು ಬೇಜಾರಿಲ್ಲ. ಹೌದು ಹೌದು. ಜಾತಿ ಪಾತಿ ನೋಡಬೇಡಿ, ಹ್ಮ್ ನಾನು ಅಷ್ಟೇ ಹೇಳೋದು ಸರ್. ತಪ್ಪು ಸರ್, ಅದು ಅವ್ರು ಮಾಡ್ತಾರೆ ತಪ್ಪು. ಜನ ಇಲ್ಲ ಸರ್, ನಾನು ಕ್ಲಿಯರ್ ಹೇಳ್ತೀನಿ ಸರ್. ಕೆಲವ್ರು ಇರ್ಬೋದು, ಒಂದು 6.5-7 ಕೋಟಿ ಜನಸಂಖ್ಯೆ, ಒಂದು 10 ಲಕ್ಷ ಜನ, ಒಂದು 5 ಲಕ್ಷ ಜನ ಜಾತಿ ಪಾತಿ ಮಾಡಿರ್ಬೋದು. ಇಲ್ಲಾಂದ್ರೆ ನನಗೋಸ್ಕರ ಈ ಸಲ ಧಾರವಾಡಲ್ಲಿ ಎಷ್ಟು ಜನ ಸೇರ್ತಾರೆ ಅಲ್ವಾ? ಹುಬ್ಳಿಯಲ್ಲಿ 25,000 ಜನ ಸರ್, ಚಿತ್ರದುರ್ಗದಲ್ಲಿ ಒಂದು 20,000 ಜನ, ದಾವಣಗೆರೆಯಲ್ಲಿ 35,000 ಜನ ಸರ್. 1000 ಜನ ಹೇಳ್ತಾ ನಾನು 1,000 ರೂಪಾಯಿ ಅಂತ ಹೇಳ್ತಾ ಇಲ್ಲ. ನಿಮ್ ವಿಡಿಯೋಸ್ ತೆಗೆದು ನೋಡಿ, ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಅಪ್ಲೋಡ್ ಮಾಡಿಸಿದ್ದೀನಿ. ಕಲೆನ ಆರಾಧಿಸೋರು ಬಹಳ ಜನ ಇದ್ದಾರೆ. ಮತ್ತೆ ಬಟ್ ನೀವು ಹೇಳ್ದಂಗೆ ಎಲ್ಲೋ ಒಂದು ಸಣ್ಣ ಪರ್ಸೆಂಟ್ ಇದೆ, ಅವರಿಂದನೇ ಎಲ್ಲ ಹಾಳಾಗ್ತಿದೆ ಸರ್.